Good morning, everybody. Dear students, today I am going to solve one question paper of human rights. It is a question paper for earlier examinations of Rani Chennamma University, Belagavi. This is for BA, BSc, second semester of Rani Chennamma University, Belagavi. ವಿದ್ಯಾರ್ಥಿ ಮಿತ್ರರೇ, ಇವತ್ತು ನಾವುಗಳು BA ಎರಡನೆಯ BSc ಎರಡನೆಯ ಸೆಮಿಸ್ಟರನ್ನು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗಾಗಿರುವ ಮಾನವ ಹಕ್ಕುಗಳ ಪತ್ರಿಕೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಇದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಬಹಳ ಉಪಯೋಗಿಯಾಗಿರುವುದರಿಂದ ಇದನ್ನು ಸ್ವಲ್ಪ ಗಮನ ಕೊಟ್ಟು ಕೇಳಿ ಮನೆಯಲ್ಲಿ ಪ್ರಯತ್ನಿಸಿದರೆ ಪರೀಕ್ಷೆಗೆ ಅನುಕೂಲವಾಗ್ತಾ ಇದೆ ಅಂತೇಳಿ ನಿಮ್ಮ ಶಿಕ್ಷಕರಾದ ಪ್ರಾಧ್ಯಾಪಕ BG ಪಾಟೀಲ್ರಿಂದ ನಿಮಗೆ ಇವತ್ತಿನ ಸಂದೇಶ. Friends, I am Professor BG Patil. Today we have one question paper with us of Rani Chennamma University, Belagavi for second semester of BA BSc. She'll go through it both in Kannada and English medium with little bit explanation because it will be more time consuming, so little explanation will be there. The first question is, human rights are applicable to, the question is like this, human rights are applicable to, you have four options: women, minorities, then physically handicapped, all people. Remember, what we have studied in our class is human rights are applicable to all the human beings. So naturally, the answer here is all the people. ಮಿತ್ರರೇ, ಮಾನವ ಹಕ್ಕುಗಳು ಅನ್ವಯವಾಗುವುದು ಅಂತ ಪ್ರಶ್ನೆ ಬರ್ತಾ ಇದೆ. ಅಂದರೆ ಮಾನವ ಹಕ್ಕುಗಳು ಯಾರಿಗೆ ಅನ್ವಯವಾಗ್ತಾ ಇದ್ದಾವೆ ಅನ್ನೋ ಪ್ರಶ್ನೆ ಇಲ್ಲಿ ಬರ್ತಾ ಇದೆ. ಮಾನವ ಹಕ್ಕುಗಳು ಯಾರಿಗೆ ಅನ್ವಯವಾಗ್ತಾ ಇದ್ದಾಗ ಅವರ 4 ಉತ್ತರಗಳನ್ನು ನಮಗೆ ನೀಡ್ತಾ ಇದ್ದಾರೆ: ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ, ಎಲ್ಲ ಜನರಿಗೆ ಮತ್ತು ಅಂಗವಿಕಲರಿಗೆ ಅಂತ ಹೇಳ್ತಾ ಇದ್ದಾರೆ. ನಾವು ಈಗಾಗಲೇ ವರ್ಗದಲ್ಲಿ ಚರ್ಚೆ ಮಾಡಿರುವಂತೆ ಮಾನವ ಹಕ್ಕುಗಳು ಎಲ್ಲ ಮಾನವರಿಗೆ ಅನ್ವಯವಾಗ್ತಾ ಇದ್ದಾವೆ. ಮಾನವ ಹಕ್ಕುಗಳು ಎಲ್ಲ ಮಾನವರಿಗೆ ಅನ್ವಯವಾಗೋದ್ರಿಂದ ನಾವುಗಳು ಇಲ್ಲಿ ಉತ್ತರ ಏನು ಬರೀಬೇಕಂತಂದ್ರೆ ಎಲ್ಲ ಜನರಿಗೆ. ಇನ್ನು ಎರಡನೇ ಪ್ರಶ್ನೆ, the sphere of human rights is, the sphere of human rights is, the answer options given to us are nation, world, state and India. What we have discussed in class is they are universally applicable. They are applicable to all the people of all the countries. So the answer is to be world. ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂತಂದ್ರೆ, ಮಾನವ ಹಕ್ಕುಗಳ ವ್ಯಾಪ್ತಿ. ಅದಕ್ಕೆ 4 ಆಪ್ಷನ್ ಕೊಟ್ಟಿದ್ದಾರೆ ನಿಮಗೆ. 1ನೇದು ರಾಷ್ಟ್ರ, 2ನೇದು ಜಗತ್ತು, 3ನೇದು ರಾಜ್ಯ, 4ನೇದು ಭಾರತ. ನಾವು ಈಗಾಗಲೇ ಚರ್ಚೆ ಮಾಡಿರುವಂತೆ ಮಾನವ ಹಕ್ಕುಗಳು ಜಗತ್ತಿನ ಎಲ್ಲ ಮಾನವರಿಗೆ ಜಾತಿ, ಪಂಥ, ಭಾಷಾ, ಪ್ರದೇಶ, ವರ್ಣ, ವರ್ಗ ಯಾವುದನ್ನೂ ಗಣನೆಗೆ ತೆಗೆದುಕೊಳ್ಳದೆ ಜಗತ್ತಿನ ಎಲ್ಲ ಮಾನವರಿಗೆ ಅನ್ವಯವಾಗ್ತಾ ಇದ್ದಾವೆ ಅಂತ ನಾವು ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಇಲ್ಲಿ ನಮಗೆ ಬರುವ ಉತ್ತರ ಜಗತ್ತು ಅಂತ. ಇನ್ನು 3ನೇ ಪ್ರಶ್ನೆ, ಹ್ಯೂಮನ್ ರೈಟ್ಸ್ ಆರ್ ಅಂತ ಬರ್ತಾ ಇದೆ. The question is, human rights are. The options given to you is social, economic, political and universal. Just now I told you that human rights are universally applicable. Human rights are applicable to all the people of all the countries, irrespective of any background. That is why the answer is to be universal. ಮಾನವ ಹಕ್ಕುಗಳು ಡ್ಯಾಶ್ ಡ್ಯಾಶ್ ಹಕ್ಕುಗಳಾಗಿದ್ದಾವೆ ಅಂತ ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ಕೊಟ್ಟಿರುವ ಉತ್ತರಗಳು ಸಾಮಾಜಿಕ, ಆರ್ಥಿಕ, ರಾಜಕೀಯ, ಸಾರ್ವತ್ರಿಕ. ಮಿತ್ರರೇ, ನಾನು ಹಿಂದಿನ ಪ್ರಶ್ನೆಯಲ್ಲೇ ನಿಮ್ಗೆ ಹೇಳ್ತಾ ಇದ್ದೆ, ಮಾನವ ಹಕ್ಕುಗಳು ಜಗತ್ತಿನ ಎಲ್ಲ ಜನರಿಗೆ ಸಾರ್ವತ್ರಿಕವಾಗಿ ಅನ್ವಯವಾಗುತ್ತವೆ. ಆ ಕಾರಣದಿಂದ ಇದು ಯಾವುದೇ ಸಾಮಾಜಿಕ ಗುಂಪು, ಆರ್ಥಿಕ ಗುಂಪು, ರಾಜಕೀಯ ಗುಂಪುಗಳಿಗೆ ಅನ್ವಯವಾಗದೆ ಜಗತ್ತಿನ ಎಲ್ಲ ಜನರಿಗೆ ಸಾರ್ವತ್ರಿಕವಾಗಿ ಅನ್ವಯವಾಗ್ತಾ ಇದ್ದಾವೆ. ಉತ್ತರ ಸಾರ್ವತ್ರಿಕ. ಇನ್ನು 4ನೇ ಪ್ರಶ್ನೆ,
Universal Declaration of Human Rights was signed in the year 1958, 1948, 1944, 1950. We have discussed it. It was in 1948. So the answer is to be 1948. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಗೆ ಸಹಿ ಹಾಕಿದ ವರ್ಷ ಅಂತ ಏನು ಪ್ರಶ್ನೆ ಬರ್ತಾ ಇದೆ, ಇಲ್ಲಿ ಆಪ್ಷನ್ಸ್ ನಮ್ಗೆ ಕೊಟ್ಟಿದ್ದಾರೆ 1958, 48, 44, 50 ಅಂತ. 1958, 48, 1944, 1950. ನಾವೀಗಾಗಲೇ ವರ್ಗದಲ್ಲಿ ಚರ್ಚೆ ಮಾಡಿರುವಂತೆ ಇದು 1948. ಇನ್ನು ಐದನೇ ಪ್ರಶ್ನೆ, ಫಿಫ್ತ್ ಕ್ವಶನ್ ಈಸ್ ಹ್ಯೂಮನ್ ರೈಟ್ಸ್ ಆರ್ ಬೆಸ್ಟ್ ಪ್ರೊಟೆಕ್ಟೆಡ್ ಇನ್ ಸಿ. In which system, in which polity or in which state human rights are protected best? That is the question here. The options given to you are dictatorship, democratic countries, communism and monarchy. Friends, we know that human rights are best protected in a democratic form of government. That is why our answer is democratic countries. ಇಲ್ಲಿ ಪ್ರಶ್ನೆ ಬರ್ತಾ ಇದೆ, ಮಾನವ ಹಕ್ಕುಗಳು ಎಲ್ಲಿ ಸರಿಯಾಗಿ ಸಂರಕ್ಷಿಸಲ್ಪಡುತ್ತವೆ ಎಂದರೆ, ಅಂದರೆ ಮಾನವ ಹಕ್ಕುಗಳಿಗೆ ಎಲ್ಲಿ ಸಂರಕ್ಷಣೆ ಇದೆ ಅಥವಾ ಮಾನವ ಹಕ್ಕುಗಳನ್ನು ಎಲ್ಲಿ ಅನುಭವಿಸಲಿಕ್ಕೆ ನಮಗೆ ಹೆಚ್ಚು ಅವಕಾಶಗಳಿದೆ, ಎಲ್ಲಿ ಮಾನವ ಹಕ್ಕುಗಳು ಹೆಚ್ಚು ಸುರಕ್ಷಿತವಾಗಿದ್ದಾವೆ ಅಂದರೆ ಯಾವ ವ್ಯವಸ್ಥೆಯಲ್ಲಿ, ಎಂಥ ಒಂದು ಸರ್ಕಾರದಲ್ಲಿ, ಎಂಥ ಒಂದು ರಾಜ್ಯದಲ್ಲಿ ಎನ್ನುವ ಪ್ರಶ್ನೆ ಇದು ವಿಶಾಲವಾಗಿ ಬರ್ತಾ ಇದೆ. ಇದಕ್ಕೆ ಉತ್ತರಗಳನ್ನು ಅವರು ನಮ್ಮ 4 ಆಪ್ಷನ್ ಕೊಟ್ಟಿದ್ದಾರೆ. ಸರ್ವಾಧಿಕಾರತ್ವ ದೇಶದಲ್ಲಿ, ಪ್ರಜಾಸತ್ತಾತ್ಮಕ ದೇಶದಲ್ಲಿ, ಕಮ್ಯುನಿಸ್ಟ್ ರಾಷ್ಟ್ರದಲ್ಲಿ, ರಾಜಪ್ರಭುತ್ವದಲ್ಲಿ ಅಂತ ಬರ್ತಾ ಇದೆ. ಮಿತ್ರರೇ, ನಾವೀಗಾಗಲೇ ಚರ್ಚೆ ಮಾಡಿದ್ದೀವಿ, ಅದರ ಬಗ್ಗೆ ಒಂದು ವಿವರವಾದ ಚರ್ಚೆ ಕೂಡ ಆಗಿದೆ. ಮತ್ತೊಮ್ಮೆ ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೀನಿ, ಮಾನವ ಹಕ್ಕುಗಳು ಅತ್ಯಂತ ಸುರಕ್ಷಿತವಾಗಿರುವ ವ್ಯವಸ್ಥೆ ಎಂದರೆ ಅದು ಪ್ರಜಾಪ್ರಭುತ್ವ ಅನ್ನೋದನ್ನು ನಾವುಗಳು ನೆನಪಿಟ್ಕೊಳ್ಬೇಕು. ಇನ್ನು 6ನೆಯ ಪ್ರಶ್ನೆ, in which place the World Conference on Human Rights 1993 was organized? So the question, read it seriously, read it carefully. In which place the World Conference on Human Rights 1993 was organized? The options are Vienna, Austria, Paris, France, Delhi, none of the above. We know that in 1993 the Conference on Human Rights was held in the capital city of Austria, that is Vienna. So the answer is Vienna. ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂತಂದ್ರೆ, 1993ರ ಮಾನವ ಹಕ್ಕುಗಳ ಜಾಗತಿಕ ಸಮ್ಮೇಳನವನ್ನ ಯಾವ ಸ್ಥಳದಲ್ಲಿ ಸಂಘಟಿಸಲಾಯಿತು? 1993ರ ಮಾನವ ಹಕ್ಕುಗಳ ಜಾಗತಿಕ ಸಮ್ಮೇಳನವನ್ನ ಯಾವ ಸ್ಥಳದಲ್ಲಿ ಸಂಘಟಿಸಲಾಯಿತು ಅಂದ್ರೆ 1993ರ ಜಾಗತಿಕ ಸಮ್ಮೇಳನ ಎಲ್ಲಿ ನಡೆಯಿತು ಅಂತ ಸಿಂಪಲ್ ಪ್ರಶ್ನೆ. 1993ರ ಮಾನವ ಹಕ್ಕುಗಳ ಜಾಗತಿಕ ಸಮ್ಮೇಳನ ಎಲ್ಲಿ ನಡೆಯಿತು? ಅದಕ್ಕೆ ನಮಗೆ ಕೊಟ್ಟಿರುವ ಉತ್ತರಗಳು ಆಸ್ಟ್ರಿಯಾದ ವಿಯೆನ್ನಾ, ಫ್ರಾನ್ಸ್ನ ಪ್ಯಾರಿಸ್, ದೆಹಲಿ ಇವ್ಯಾವುಗಳೂ ಅಲ್ಲ. ಮಿತ್ರರೇ, ಇದಕ್ಕೆ ಸಮರ್ಪಕವಾದ ಉತ್ತರ ಆಸ್ಟ್ರಿಯಾದ ರಾಜಧಾನಿಯಾದ ವಿಯೆನ್ನಾದಲ್ಲಿ 1993ರ ಜಾಗತಿಕ ಮಾನವ ಹಕ್ಕುಗಳ ಸಮ್ಮೇಳನ ನಡೀತಾ ಇದೆ. ನೆಕ್ಸ್ಟ್ ಕ್ವೆಶ್ಚನ್ ಈಸ್, ಹ್ಯೂಮನ್ ರೈಟ್ಸ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್. See, on which day? Once in a year we celebrate Human Rights Day. On which day the Human Rights Day is celebrated? That is the question. The options for you is 10th July, 20th August, 10th December and 1st May. We know that it is 10th December. ಮುಂದಿನ ಪ್ರಶ್ನೆ ಮಿತ್ರರೇ, ಮಾನವ ಹಕ್ಕುಗಳ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ? ಅಂದರೆ ಜಾಗತಿಕ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಎಂದು ಆಚರಿಸ್ತಾ ಇದ್ದೀವಿ, ಯಾವ ದಿನವನ್ನ ಜಾಗತಿಕ ಮಾನವ ಹಕ್ಕುಗಳ ದಿನವೆಂದು ಆಚರಿಸುತ್ತಾರೆ ಅನ್ನೋ ಪ್ರಶ್ನೆಯಲ್ಲಿ ಬರ್ತಾ ಇದೆ. ಈ ಪ್ರಶ್ನೆಯನ್ನು ಉಲ್ಟಾನೂ ಕೇಳಬಹುದು ನಿಮಗೆ. ಡಿಸೆಂಬರ್ 10 ಏನೆಂದು ಆಚರಿಸುತ್ತಾರೆ ಅಂತಲೂ ಪ್ರಶ್ನೆ ಬರ್ಬೋದು. ಅವಾಗ ನಾವು ಜಾಗತಿಕ ಮಾನವ ಹಕ್ಕುಗಳ ದಿನಾಚರಣೆ ಅಂತ ಹೇಳ್ಬೋದು. ಈ ಪ್ರಶ್ನೆಗೆ ಉತ್ತರ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ ಅಂದರೆ ಜುಲೈ 10, ಆಗಸ್ಟ್ 20, ಡಿಸೆಂಬರ್ 10, ಮೇ 1. ನಮ್ಗೆ ಗೊತ್ತಿದೆ ಇದು ಡಿಸೆಂಬರ್ 10. ಇನ್ನು ಮುಂದಿನ ಪ್ರಶ್ನೆ, ವಿಚ್ ಈಸ್ ವಲ್ನರೇಬಲ್ ಗ್ರೂಪ್? See, there are certain groups which we call vulnerable. They can be easily exploited. They can be easily subjected to discrimination and all types of humiliations. We call that group as vulnerable group. The options given to us are citizens, women and children, men, aristocrats.
Friends, we know that it is women and children who are easily vulnerable. The most vulnerable group is women and children. So the answer is to be women and children. ಪ್ರಶ್ನೆಯಲ್ಲಿ ಏನು ಬರ್ತಾ ಇದೆ ಅಂದರೆ ಯಾವುದು ಅರಕ್ಷಿತ ಗುಂಪು ಅಂತ. ಯಾವ ಗುಂಪನ್ನ ನಾವು ಹೆಚ್ಚು ಶೋಷಣೆ ಮಾಡಲಿಕ್ಕೆ ಅವಕಾಶ ಇದೆ, ಯಾವ ಗುಂಪನ್ನು ಸುಲಭವಾಗಿ ಸರಳವಾಗಿ ಶೋಷಣೆ ಮಾಡಬಹುದು, ಅವರ ಹಕ್ಕುಗಳನ್ನು ಹತ್ತಿಕ್ಕಬಹುದು ಅನ್ನೋ ಪ್ರಶ್ನೆ. ಇಲ್ಲಿ ನಮಗೆ ಕೊಟ್ಟಿರುವಂಥ ಆಪ್ಷನ್ಸು ನಾಗರಿಕರು, ಮಹಿಳೆಯರು, ಮಕ್ಕಳು, ಪುರುಷರು, ಶ್ರೀಮಂತರು. ಮಿತ್ರರೇ, ನಾವು ಸಾಮಾನ್ಯವಾಗಿ ಏನು ಕಾಣ್ತಾ ಇದ್ದೀವಿ ಅಂತಂದರೆ ಮಹಿಳೆ ಮತ್ತು ಮಕ್ಕಳು ಅತ್ಯಂತ ಅಸುರಕ್ಷಿತ ಗುಂಪು. ಅವರು ಸರಳವಾಗಿ ಸುಲಭವಾಗಿ ಶೋಷಣೆಗೆ ತುತ್ತಾಗುವವರು ಅಂತ ಹೇಳ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ಇಲ್ಲಿ ನಮ್ಮ ಉತ್ತರ ಮಹಿಳೆ ಮತ್ತು ಮಕ್ಕಳು. ಮುಂದಿನ ಪ್ರಶ್ನೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆಫ್ ಇಂಡಿಯಾ ಸ್ಟಾರ್ಟೆಡ್ ಇಟ್ ವರ್ಕ್ಸ್ ಇನ್ ದ ಇಯರ್. See, we established a National Human Rights Commission. We call it NHRC. Sometimes the question may be like this. NHRC was established. NHRC started functioning from. So National Human Rights Commission was established in India. So when it started functioning, that is the question for you. The answer here is 2010, 1950, 1947, 1993. My friends, there is something called deductive method in these questions. We know that 1947 is out of date because human rights came into force in 1948. 1950 is no chance in India because the constitution came into force at that time. Now there are two aspects remaining. One is 2010 and 1993. So if you apply your mind, it is 1993 next, because in 1993 NHRC was established in India. So the answer is 1993. ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂತಂದ್ರೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಭಾರತದಲ್ಲಿ ಸ್ಥಾಪಿಸಲಾದ ವರ್ಷ ಅಥವಾ ಯಾವಾಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು ಭಾರತದಲ್ಲಿ. ಇಲ್ಲಿ ಉತ್ತರಗಳನ್ನ ಏನು ಕೊಟ್ಟಿದ್ದಾರೆ? 2010, 1950, 1947, 1993. ಇಲ್ಲಿ ಕನ್ಫ್ಯೂಷನ್ ಆದಾಗ ಏನು ಮಾಡಬೇಕಂದ್ರೆ ಒಂದು ತತ್ವವನ್ನು ನಾವು ಅನುಸರಿಸಬೇಕು. ಇಲ್ಲಿ ಎರಡು ಪ್ರಶ್ನೆಗಳು ಔಟ್ ಆಫ್ ಡೇಟ್ ಅಂತ ನೋಡಿದ ಕೂಡಲೇ ಔಟ್ ಆಫ್ ಡೇಟ್ ಅಂತ ಗೊತ್ತಾಗ್ಬಿಡ್ತಾವೆ ನಮಗೆ. 1947ರಲ್ಲಿ ಇನ್ನೂ ಮಾನವ ಹಕ್ಕುಗಳು ಘೋಷಣೆ ಆಗಿರಲಿಲ್ಲ, ಪ್ರಶ್ನೆನೇ ಇಲ್ಲ ಆಯೋಗ ರಚನೆ ಆಗೋದು. 1950ರಲ್ಲಿ ಭಾರತದ ಸಂವಿಧಾನ ಆವಾಗ ಜಾರಿಗೆ ಬರ್ತಾ ಇದೆ ಅಂದಮೇಲೆ ಇಮಿಡಿಯೇಟ್ ಆಗಿ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಇವೆರಡು ಔಟ್ ಆಫ್ ಕ್ವಶನ್. ಈಗ ಬಿ ಮತ್ತು ಸಿ ಹೋದವು. 2010 ಇತ್ತೀಚೆಗೆ ಅಂದ್ರೆ 10 ವರ್ಷದ ಹಿಂದಿಗೆ ನಾವು ಅವಾಗ ಶಾಲೆಗೆ ಹೋಗ್ತಿದ್ದೀವಿ, ಅವಾಗ ಆಗಿಲ್ಲ ಅಂದಮೇಲೆ 1993 ಅಂತ ಕ್ಲಾಸ್ನಲ್ಲಿ ಕೇಳಿದ್ದು ನೆನಪಿದ್ರೆ ಮತ್ತು ಓಕೆ. ಇಲ್ಲಿ ಸ್ವಲ್ಪ ನಮ್ಮ ನಾಲೆಜ್ ಅಥವಾ ಅಪ್ಲಿಕೇಶನ್ ಆಫ್ ಮೈಂಡ್ ಅಂತ ಏನು ಕರಿತಾ ಇದ್ದೀವಿ ಅದನ್ನು ಉಪಯೋಗಿಸಿದ್ರೆ ನಮಗೆ ಬರುವ ಉತ್ತರ 1993, 1993ರಲ್ಲಿ. ಮುಂದಿನ ಪ್ರಶ್ನೆ, ರೈಟ್ ಟು ಪ್ರಾಪರ್ಟಿ ಇನ್ ಇಂಡಿಯಾ ಈಸ್ ಎ ಡ್ಯಾಶ್ ಡ್ಯಾಶ್. The answers given to us: fundamental right, legal right, economic right, social right. Friends, in BA1 first semester we have studied Indian Constitution, and when we were studying fundamental rights, we have discussed that right to property is no more a fundamental right. Right to property is no more a fundamental right, it is a legal right. We have discussed it. So naturally the answer is legal rights. ಆಸ್ತಿ ಹಕ್ಕು ಭಾರತದಲ್ಲಿ ಎಂತಹ ಹಕ್ಕು ಅಂತ ಪ್ರಶ್ನೆ ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ಅವರು ಕೊಟ್ಟಿರುವ ಆಪ್ಷನ್ಸ್ ಏನಪ್ಪಾ ಅಂದ್ರೆ, ಮೂಲಭೂತ ಹಕ್ಕು, ಕಾಯ್ದೆಯಬದ್ಧ ಹಕ್ಕು, ಆರ್ಥಿಕ ಹಕ್ಕು, ಸಾಮಾಜಿಕ ಹಕ್ಕು. BA ಮೊದಲನೇ ಸೆಮಿಸ್ಟರ್ದಲ್ಲಿ ನಾವು ಭಾರತದ ಸಂವಿಧಾನವನ್ನು ಅಧ್ಯಯನ ಮಾಡುವಂತಹ ಸಮಯದಲ್ಲಿ ಏನು ಚರ್ಚೆ ಮಾಡಿದ್ದೀವಿ ಅಂತಂದ್ರೆ, ಆಸ್ತಿ ಹಕ್ಕನ್ನು ಮೂಲಭೂತ ಪಟ್ಟಿಯಿಂದ ತೆಗೆದುಹಾಕಿದ್ದಾರೆ. ಇದರ ಅರ್ಥ ಅದು ಮೂಲಭೂತ ಪಟ್ಟಿಯಿಂದ ಹೊರಗೋಯ್ತು. ಸಾಮಾಜಿಕ ಹಕ್ಕು ಅಲ್ವೇ ಅಲ್ಲ. ಈಗ ಉಳಿದು ಎರಡು, ಒಂದು ಆರ್ಥಿಕ ಹಕ್ಕು, ಇನ್ನೊಂದು ಕಾಯ್ದೆಬದ್ಧ ಹಕ್ಕು. ಮೂಲಭೂತ ಹಕ್ಕುಗಳನ್ನ ಅಧ್ಯಯನ ಮಾಡುವಂತಹ ಸಮಯದಲ್ಲಿ ಆರ್ಥಿಕ ಹಕ್ಕು ಅಲ್ಲಿ ಬರೋದಿಲ್ಲ ಅಂತ ನಮ್ಗೆ ಗೊತ್ತಿದೆ. ಸೊ ನ್ಯಾಚುರಲಿ ಇಲ್ಲಿ ನಮಗೆ ಬರುವ ಉತ್ತರ ಕಾಯ್ದೆಯ ಹಕ್ಕು ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು. ಸೊ ಇದಕ್ಕೆ ಉತ್ತರ ಕಾಯ್ದೆಯ ಹಕ್ಕು. ನೆಕ್ಸ್ಟ್ ಕ್ವಶನ್ ಈಸ್, ಹ್ಯೂಮನ್ ರೈಟ್ಸ್ ಆರ್ ಬೇಸ್ಡ್ ಆನ್. See the question, you have to be very careful in understanding and reading the question. Human rights are based on, see, globalization, liberalization, privatization and
humanitarian. See, when you study the economics, when you are the students of economics, when you study political aspects, when you study social aspects, globalization, liberalization, privatization comes to our mind immediately. But my friends, human rights is related to humanization. They are applicable to human beings. That is why answer D is the correct answer. ಮಾನವ ಹಕ್ಕುಗಳು ಏನನ್ನು ಅವಲಂಬಿಸಿವೆ ಅಥವಾ ಯಾವುದು ಆಧಾರ ಆಗಿದೆ ಅಂತ ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ನಮಗೆ ಕೊಟ್ಟಿರೋ ಆಪ್ಷನ್ಗಳು ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ, ಮಾನವೀಕರಣ. ಜಾಗತೀಕರಣ, ಖಾಸಗೀಕರಣ ಮತ್ತು ಉದಾರೀಕರಣ ಇವು ಆರ್ಥಿಕ ಅಂಶಗಳಾಗಬಹುದು ಅಥವಾ ಕೆಲವು ಸನ್ನಿವೇಶದಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಅಂಶಗಳಾಗಬಹುದು. ಆದರೆ ನಾವು ಅಧ್ಯಯನ ಮಾಡ್ತಾ ಇರೋದು ಮಾನವ ಹಕ್ಕುಗಳನ್ನು. ಆ ಕಾರಣಕ್ಕಾಗಿ ಇಲ್ಲಿ ನಮ್ಮ ಉತ್ತರ ಮಾನವೀಕರಣ ಅಂತ ನಾವು ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಕ್ವಶನ್ ಈಸ್, who proposed the notion of 3 generation of human rights? Of course, we are studying 4th generation today. That's a different question. But here the question for us is, who proposed the notion of 3 generation of human rights? So the options given to us are Roman jurist, French jurist Karel Vassac, Hindu philosophers, none of the above. We have discussed it at length in the class. It is French jurist Karel Vassac. ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂತಂದ್ರೆ, 3 ತಲೆಮಾರುಗಳ ಹಕ್ಕುಗಳು ಎಂಬ ಪರಿಕಲ್ಪನೆಯನ್ನು ಯಾರು ಪ್ರಸ್ತಾಪಿಸಿದ್ದಾರೆ? ಇವತ್ತು ನಾವು 4ನೇ ತಲೆಮಾರಿನ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದರೆ ಆ ಪ್ರಶ್ನೆ ನಮಗಿಲ್ಲ, ಅದರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. 3 ತಲೆಮಾರಿನ ಹಕ್ಕುಗಳ ಬಗ್ಗೆ ಯಾರು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬಂದಾಗ, ಈ ಪರಿಕಲ್ಪನೆಯನ್ನು ಪ್ರಸ್ತಾಪ ಮಾಡೋದವ್ರು ಯಾರು ಅನ್ನೋ ಪ್ರಶ್ನೆ ಬಂದಾಗ ನಮಗೆ ಕೊಟ್ಟ ಆಪ್ಷನ್ಸ್ ಏನದಾವ ಅಂತಂದ್ರೆ, ರೋಮನ್ ನ್ಯಾಯ ಪಂಡಿತರು, ಫ್ರೆಂಚ್ ನ್ಯಾಯ ಪಂಡಿತ ಕಾರ್ಲ್ ವಸಾಕ್, ಹಿಂದೂ ತತ್ವಜ್ಞಾನಿಗಳು, ಇವುಗಳಲ್ಲಿ ಯಾವುದೂ ಅಲ್ಲ. ನಾವು ಕ್ಲಾಸ್ನಲ್ಲಿ ಇದ್ರ ಬಗ್ಗೆ ವಿವರವಾದ ಚರ್ಚೆ ಮಾಡಿದ್ದೀವಿ, ನಿಮ್ಗೆಲ್ರಿಗೂ ನೆನಪಿದೆ. ಇದರ ಉತ್ತರ ಫ್ರೆಂಚ್ ನ್ಯಾಯ ಪಂಡಿತ ಕಾರ್ಲ್ ವಸಾಕ್ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ನೆಕ್ಸ್ಟ್ ಪ್ರಶ್ನೆ, the next question for you is, International Convention on Economic, Social and Cultural Rights, ICESCR, International Convention on Economic, Social and Cultural Rights was adopted by UNO in the year, see, 1969, 1966, 1978, 1977. These are the options given to us. Just think what we have discussed in the class when it was adopted. We have discussed it in the class. The answer is 1966. ICESCR was adopted in 1966. The answer is 1966. ಆರ್ಥಿಕ, ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಹಕ್ಕುಗಳ ಅಂತಾರಾಷ್ಟ್ರೀಯ ಒಡಂಬಡಿಕೆಯ ವಿಶ್ವಸಂಸ್ಥೆಯಿಂದ ಅಂಗೀಕರಿಸಲ್ಪಟ್ಟುವ ವರ್ಷ ಯಾವುದು ಅಂತ ನೋಡ್ರಿ. ಏನು ಬರ್ತಾ ಇದೆ ಇಲ್ಲಿ? ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ಹಕ್ಕುಗಳು, ಮನುಷ್ಯರಿಗೆ ಸಂಬಂಧಪಟ್ಟಂತ, ಮಾನವರಿಗೆ ಸಂಬಂಧಪಟ್ಟಂತ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಅಂತಾರಾಷ್ಟ್ರೀಯ ಒಡಂಬಡಿಕೆಯನ್ನು ವಿಶ್ವಸಂಸ್ಥೆ ಯಾವಾಗ ಒಪ್ಕೊಳ್ತಾ ಇದೆ, ಯಾವಾಗ ಅಂಗೀಕರಿಸ್ತಾ ಇದೆ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರ್ತಾ ಇದೆ. ಅದಕ್ಕೆ ಕೊಟ್ಟ ಆಪ್ಷನ್ಗಳು 1969, 1966, 1978, 1977. ನಮ್ಮ ಉತ್ತರ 1966, ಯಾಕಂದ್ರೆ 1966ರಲ್ಲಿ ಅದು ಅಂಗೀಕರಿಸಲ್ಪಡ್ತಾ ಇದೆ. ಮುಂದಿನ ಪ್ರಶ್ನೆ, ಇನ್ ವಿಚ್ ಇಯರ್ UNO ವಾಸ್ ಎಸ್ಟಾಬ್ಲಿಷ್ಡ್? I'm not going to discuss at length. 1950, 1945, 1990, 1942. We know that. Many times we have studied it, we have discussed it. Of course, it is from our primary section we are studying it. It is in 1945. ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂದರೆ, ವಿಶ್ವಸಂಸ್ಥೆ ಯಾವ ವರ್ಷ ಸ್ಥಾಪನೆಯಾಯಿತು? ವಿಶ್ವಸಂಸ್ಥೆ ಸ್ಥಾಪನೆ ವರ್ಷ. ನಾವು ಪ್ರಾಥಮಿಕ ಶಾಲೆಯಿಂದ ಇದನ್ನು ಕೇಳ್ತಾ ಬಂದಿದ್ದೀವಿ, ಚರ್ಚೆ ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ಉತ್ತರ 1945. ಯಾಕಂದ್ರೆ ನಿಮ್ಮ ಕೊಟ್ಟ ಅಂಶಗಳಿಂದ 1950, 1945, 1990, 1942 ಅಂತ ಕೊಟ್ಟಿದ್ದಾರೆ. ಬಟ್ ನಮ್ಗೆ ಗೊತ್ತಿದೆ ಇದು 1945. ಉತ್ತರ 1945. ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಈಸ್ ಅ ಪೊಲಿಟಿಕಲ್ ರೈಟ್? ರೈಟ್ ಟು ಮ್ಯಾರೇಜ್, ರೈಟ್ ಟು ಲೈಫ್, ರೈಟ್ ಟು ಎಜುಕೇಶನ್, ರೈಟ್ ಟು ವೋಟ್. ಸಿ, ರೈಟ್ ಟು ಮ್ಯಾರೇಜ್ ಇಸ್ ಅ ಪರ್ಸನಲ್ ಲೈಫ್. Right to education is a fundamental right. Right to life is a fundamental right. So naturally, right to vote is a political right. So the answer is right to vote.
ಯಾವುದು ರಾಜಕೀಯ ಹಕ್ಕಾಗಿದೆ? ಮದುವೆಯ ಹಕ್ಕು, ಜೀವಿಸುವ ಹಕ್ಕು, ಶಿಕ್ಷಣದ ಹಕ್ಕು, ಮತದಾನದ ಹಕ್ಕು. ಇಲ್ಲಿ ನೋಡ್ರಿ, ಮದುವೆ ಹಕ್ಕು ವೈಯಕ್ತಿಕ ಹಕ್ಕು ಆಗ್ತಾ ಇದೆ, ಜೀವಿಸುವ ಹಕ್ಕು, ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕುಗಳಾಗ್ತಾ ಇದ್ದಾವೆ. ಅಂದಮೇಲೆ ರಾಜಕೀಯ ಹಕ್ಕು, ಮತದಾನದ ಹಕ್ಕು ಅಂತ ಹಾಕಿದ್ರೆ ಸಾಕು. ನೆಕ್ಸ್ಟ್ ಕ್ವಶನ್ ಈಸ್, ಹೂ ಫಾಟ್ ಫಾರ್ ದ ಅಬಲ್ಯೂಷನ್ ಆಫ್ ಸ್ಲಾವರಿ ಇನ್ ಅಮೆರಿಕಾ? See, discrimination based on color was predominant in America. It was very strong. The clashes between blacks and whites. The blacks were treated as slaves. It's not only in India, it was there in almost all countries. So, who fought for the abolition of slavery in America? The options given to us are George Washington, Thomas Jefferson, Richard Nixon, Abraham Lincoln. Abraham Lincoln was a black. He fought for the abolition of slavery in America. So the option is Abraham Lincoln. ಅಮೆರಿಕಾದಲ್ಲಿ ಗುಲಾಮಗಿರಿಯ ನಿರ್ಮೂಲನೆಗಾಗಿ ಹೋರಾಟ ನಡೆಸಿದವರು ಯಾರು? ಇಲ್ಲಿ ನಮಗೆ ಕೊಟ್ಟ ಆಪ್ಷನ್ಸ್ ಏನದಾವ ಅಂತಂದ್ರೆ ಜಾರ್ಜ್ ವಾಷಿಂಗ್ಟನ್, ಥಾಮಸ್ ಜಾಫರ್ಸನ್, ರಿಚರ್ಡ್ ನಿಕ್ಸನ್, ಅಬ್ರಹಾಂ ಲಿಂಕನ್. ಇವರು 4 ಜನ ಅಮೆರಿಕೆಯ ಮಾಜಿ ಅಧ್ಯಕ್ಷರು. ಆದರೆ ಅಲ್ಲಿ ಕರಿಯರನ್ನ ಗುಲಾಮರನ್ನಾಗಿ ನಡೆಸಿಕೊಳ್ತಾ ಇದ್ರು. ಈ ಗುಲಾಮಗಿರಿಯ ನಿರ್ಮೂಲನೆಗಾಗಿ ಹೋರಾಡಿದಂಥ, ಈ ಗುಲಾಮಗಿರಿಯನ್ನು ಹೋಗಲಾಡಿಸಲಿಕ್ಕೆ ಹೋರಾಡಿದಂತಹ ವ್ಯಕ್ತಿ ಯಾರು ಅಂತ ಬಂದಾಗ ಈ 4 ಮಾಜಿ ಅಧ್ಯಕ್ಷರಲ್ಲಿ ಬರುವ ಸರಳ ಉತ್ತರ ಅಬ್ರಹಾಂ ಲಿಂಕನ್. ಆತನೂ ಕೂಡ ಒಬ್ಬ ಕರಿಯಾಗಿದ್ದ, ಆತನೂ ಕೂಡ ಶೋಷಣೆಗೆ ಒಳಗಾಗಿದ್ದ. ಆ ವ್ಯಕ್ತಿ ಈ ಗುಲಾಮಗಿರಿಯ ವಿರುದ್ಧ ಹೋರಾಡ್ತಾ ಇದ್ದಾನೆ, ನಿರ್ಮೂಲನೆಗಾಗಿ ಹೋರಾಡ್ತಾ ಇದ್ದಾನೆ. ಅದು ಅಬ್ರಹಾಂ ಲಿಂಕನ್. ನೆಕ್ಸ್ಟ್ ಕ್ವಶನ್ ಈಸ್, ವೇರ್ ಇಸ್ ದ ಹೆಡ್ ಕ್ವಾರ್ಟರ್ಸ್ ಆಫ್ ದ ಇಂಡಿಯನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್? Or which is the headquarters of NHRC? The answers given to us are Missouri, New Delhi, Kolkata, Mumbai. You know that it is New Delhi. New Delhi is the correct answer for the headquarters of NHRC. ಭಾರತದ ಮಾನವ ಹಕ್ಕುಗಳ ಆಯೋಗದ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ. ಅದಕ್ಕೆ ಕೊಟ್ಟು ಉತ್ತರಗಳು ಮಸೂರಿ, ನವದೆಹಲಿ, ಕೋಲ್ಕತ್ತಾ ಮತ್ತು ಮುಂಬೈ. ಇದರ ಸರಿಯಾದ ಉತ್ತರ ನವದೆಹಲಿ. ಕಾರಣ ರಾಷ್ಟ್ರೀಯ ಮಾನವ ಹಕ್ಕುಗಳ ಕಾರ್ಯಾಲಯ, ಮುಖ್ಯ ಕಾರ್ಯಾಲಯ ನವದೆಹಲಿಯಲ್ಲಿದೆ, ನಮ್ಗೆ ಗೊತ್ತಿದೆ. ನೆಕ್ಸ್ಟ್ ಕ್ವಶನ್ ಈಸ್, ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೈಟ್ ಟು ಈಕ್ವಾಲಿಟಿ ಆರ್ ಮೆನ್ಷನ್ಡ್ ಇನ್ ಆರ್ಟಿಕಲ್ 14 to 18, ಆರ್ಟಿಕಲ್ 19 to 22, ಆರ್ಟಿಕಲ್ 22 to 25, ಆರ್ಟಿಕಲ್ 30 to 32. We have studied it in the first semester. We know that right to equality is there in article 14 to 18. The answer is 14 to 18. ಭಾರತದ ಸಂವಿಧಾನದಲ್ಲಿ ಸಮಾನತೆ ಹಕ್ಕುಗಳು ಡ್ಯಾಶ್ ಡ್ಯಾಶ್ ಪರಿಚ್ಛೇದದಲ್ಲಿ ನಮೂದಿತಗೊಂಡಿವೆ ಅಂತ ಪ್ರಶ್ನೆ ಇದೆ. ಫಸ್ಟ್ ಸೆಮಿಸ್ಟರ್ಗೆ ಅಧ್ಯಯನ ಮಾಡಿದ್ದೀವಿ ನಾವು ಭಾರತದ ಸಂವಿಧಾನ, ಮೂಲಭೂತ ಹಕ್ಕುಗಳನ್ನ ಅಧ್ಯಯನ ಮಾಡಿದ್ದೀವಿ. ಉತ್ತರ ಅಗ್ನಿ ಸರಳದ. 14ರಿಂದ 18ನೇ ಪರಿಚ್ಛೇದ, 19ರಿಂದ 22ನೇ ಪರಿಚ್ಛೇದ, 20ರಿಂದ 25ನೇ ಪರಿಚ್ಛೇದ, 30ರಿಂದ 32ನೇ ಪರಿಚ್ಛೇದ. ವಿವರವಾಗಿ ಚರ್ಚೆ ಮಾಡದೆ ಸರಳವಾದ ಉತ್ತರವನ್ನು ಹೇಳ್ತಾ ಇದ್ದೀನಿ. 14ರಿಂದ 18ನೇ ಪರಿಚ್ಛೇದದಲ್ಲಿ ನಮ್ಮ ಸಮಾನತೆ ಹಕ್ಕುಗಳು ಅದಾವೆ ಅಂತ ಹೇಳಿದರೆ ಮುಗಿದೋಯ್ತು. ಉತ್ತರ 14ರಿಂದ 18ನೇ ಪರಿಚ್ಛೇದ. ಮುಂದಿನ ನೆಕ್ಸ್ಟ್ ಕ್ವಶನ್ ಈಸ್, ಹ್ಯೂಮನ್ ರೈಟ್ಸ್ ಆರ್ ಕನ್ಸರ್ನ್ ಟು ಪೀಪಲ್ ಆಫ್. See, the question is, human rights are concerned to the people of Hindu religion, Islam religion, Christian religion, all religions. Friends, once again we are going to the second or third question wherein we discuss that they are universally applicable to all the human beings irrespective of their caste, color, creed, race, language, place of birth or anything like that. So naturally the answer is all religions. ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂತಂದ್ರೆ, ಮಾನವ ಹಕ್ಕುಗಳು ಯಾವ ಜನರಿಗೆ ಸಂಬಂಧಿಸಿವೆ? ನೋಡ್ರಿ, ಯಾವ ಜನರಿಗೆ ಅಂತ ಕೇಳ್ತಾ ಇದ್ದಾರೆ ಅವರು. ಆ ಜನರನ್ನ ತೆಳಪಟ್ಟಿ ಮಾಡಿದ್ದಾರೆ. ಹಿಂದೂ ಧರ್ಮೀಯರಿಗೆ, ಇಸ್ಲಾಂ ಧರ್ಮೀಯರಿಗೆ, ಕ್ರಿಶ್ಚಿಯನ್ ಧರ್ಮೀಯರಿಗೆ, ಎಲ್ಲಾ ಧರ್ಮೀಯರಿಗೆ. 2ನೇ ಅಥವಾ 3ನೇ ಪ್ರಶ್ನೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಇದೇ ವಿಡಿಯೋದಲ್ಲಿ ಚರ್ಚೆ ಏನು ಮಾಡಿದ್ದೀವಿ ಅಂತಂದ್ರೆ, ಮಾನವ ಹಕ್ಕುಗಳು ಜಗತ್ತಿನ ಎಲ್ಲ ಜನರಿಗೆ ಅನ್ವಯವಾಗ್ತಾ ಇದ್ದಾವೆ. ಇಲ್ಲಿ ಜಾತಿ, ಭಾಷೆ, ಮತ, ಪಂಥ, ವರ್ಣ, ವರ್ಗ ಯಾವುದೂ ಗಮನಕ್ಕೆ ಬರೋದಿಲ್ಲ. ಸೊ ಇವು ಎಲ್ಲರಿಗೂ ಅನ್ವಯವಾಗುತ್ತವೆ. ಆ ಕಾರಣಕ್ಕಾಗಿ ನಮ್ಮ ಉತ್ತರ ಎಲ್ಲ ಧರ್ಮೀಯರಿಗೆ. ನೆಕ್ಸ್ಟ್ ಕ್ವಶನ್ ಈಸ್, ವಿಚ್ ಈಸ್ ಎಕನಾಮಿಕ್ ರೈಟ್? ರೈಟ್ ಟು ಇಕ್ವಾಲಿಟಿ, ರೈಟ್ ಟು ಪ್ರೆಸ್, ರೈಟ್ ಟು ವರ್ಕ್, right to vote. Look at the things. Which is economic right? Which is economic right in the sense, so right to equality is a fundamental right.
right to press, we studied in Article 19, freedoms. Then right to work, right to vote. Right to vote, already just we discussed, it is a political right. So naturally, the only one option is remaining there, right to work. ಇಲ್ಲಿ ಪ್ರಶ್ನೆ ಏನಿದೆ ಅಂತಂದ್ರೆ, ಜೀವಿಸುವ ಕನ್ನಡದಲ್ಲಿ ಇದಕ್ಕೇನಂತ ಅಂತಾರೆ ಅಂದ್ರೆ, ಇದರಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಆರ್ಥಿಕ ಹಕ್ಕು? ಸಮಾನತೆ ಹಕ್ಕು, ಪತ್ರಿಕಾ ಸ್ವಾತಂತ್ರ್ಯ, ಆಮೇಲೆ ಕೆಲಸ ಮಾಡುವ ಹಕ್ಕು, ಮತದಾನದ ಹಕ್ಕು. ನೋಡ್ರಿ, ಸಮಾನತೆ ಹಕ್ಕು ಮತ್ತು ಪತ್ರಿಕಾ ಸ್ವಾತಂತ್ರ್ಯ ಅಥವಾ ಮುದ್ರಣದ ಹಕ್ಕು ಮೂಲಭೂತ ಹಕ್ಕಾಗ್ತಾ ಇದ್ದಾವೆ. ನಾವೀಗಾಗಲೇ ಚರ್ಚೆ ಮಾಡೋದ್ರಿಂದ ಮತದಾನದ ಹಕ್ಕು ರಾಜಕೀಯ ಹಕ್ಕು. ಸೊ ನೈಸರ್ಗಿಕವಾಗಿ ಉಳಿದಿರೋದು ಒಂದೇ ಆಪ್ಷನ್ನು, ರೈಟ್ ಟು ವರ್ಕ್ ಅಥವಾ ಕೆಲಸದ ಹಕ್ಕು ನಮ್ಮ ಈ ಪ್ರಶ್ನೆಗೆ ಉತ್ತರ ಆಗ್ತಾ ಇದೆ. ನೆಕ್ಸ್ಟ್ ಕ್ವಶನ್ ಈಸ್, ಇನ್ ಎ ನೇಷನ್ who are numerically few from the viewpoint of culture, language and system are called, the culture, language and religion are called minorities, majority, indigenous people, none of the above. The simple answer is minority. The people who are less in number, the answer, you have the answer in the question itself. In a nation who are numerically few, that is less in number, very, very few, limited, few people are there. So that is a minority. The answer is minority. ಒಂದು ರಾಷ್ಟ್ರದಲ್ಲಿ ಸಂಸ್ಕೃತಿ, ಭಾಷೆ ಮತ್ತು ಧರ್ಮ ಇವುಗಳ ದೃಷ್ಟಿಯಿಂದ ಕಡಿಮೆ ಸಂಖ್ಯೆಯಲ್ಲಿರುವ ಜನರನ್ನು ಡ್ಯಾಶ್ ಡ್ಯಾಶ್ ಎನ್ನುತ್ತಾರೆ. ಪ್ರಶ್ನೆಯಲ್ಲಿ ನಿಮ್ಮ ಉತ್ತರ ಇದೆ, ಕಡಿಮೆ ಸಂಖ್ಯೆ, ಅಲ್ಪಸಂಖ್ಯೆ. ಉತ್ತರಗಳೇನು ಕೊಟ್ಟಿದ್ದಾರೆ? ಅಲ್ಪಸಂಖ್ಯಾತರು, ಬಹುಸಂಖ್ಯಾತರು, ಮೂಲ ನಿವಾಸಿಗಳು ಯಾವುದೂ ಅಲ್ಲ ಅಂತೇಳಿ. ಅಲ್ಲೇ ಉತ್ತರದಲ್ಲೇ ಪ್ರಶ್ನೆಯಲ್ಲೇ ಉತ್ತರ ಇದೆ, ಅಲ್ಪಸಂಖ್ಯೆ ಅಂದ್ರೆ ಅಲ್ಪಸಂಖ್ಯಾತರು ಉತ್ತರ ಬಂತು. ನೆಕ್ಸ್ಟ್ ಕ್ವಶನ್ ಈಸ್, ಆರ್ಟಿಕಲ್ 17 of the Indian Constitution upholds, look at it, Article 17 of the Indian Constitution upholds abolition of untouchability, abolition of property, abolition of titles, abolition of bonded labor. Bonded labor comes in Article 23, abolition of property, Article 30, abolition of titles, Article 18. So naturally, abolition of untouchability. The answer is abolition of untouchability. ಭಾರತದ ಸಂವಿಧಾನದ 17ನೇ ವಿಧಿ ಏನನ್ನು ಎತ್ತಿ ಹಿಡಿಯುತ್ತದೆ ಅಂತ ಪ್ರಶ್ನೆ ಬರ್ತಾ ಇದೆ. ನಮಗೆ ಕೊಟ್ಟ ಆಪ್ಷನ್ಸು ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡ್ತಾ ಇದೆ, ಆಸ್ತಿಯ ನಿರ್ಮೂಲನೆಯನ್ನು ಮಾಡ್ತಾ ಇದೆ, ಬಿರುದುಗಳ ನಿರ್ಮೂಲನೆ ಮಾಡ್ತಾ ಇದೆ, ಜೀತ ಪದ್ಧತಿ ನಿರ್ಮೂಲನೆ. ಜೀತ ಪದ್ಧತಿ ನಿರ್ಮೂಲನೆ 23ನೇ ವಿಧಿಯಲ್ಲಿ ಬರ್ತಾ ಇದೆ, ಬಿರುದುಗಳ ನಿರ್ಮೂಲನೆ 18ನೇ ವಿಧಿಯಲ್ಲಿ ಬರ್ತಾ ಇದೆ, ಆಸ್ತಿ 30ನೇ ವಿಧಿಯಲ್ಲಿ ಬರ್ತಾ ಇದೆ. ಸೊ ನಮ್ಗಳು ತಿಳಿದು ಒಂದೇ ವಿಧಿ, ಅದು 17ನೇ ವಿಧಿಯಲ್ಲಿ ಏನು ಬರ್ತಾ ಇದೆ? ಅಸ್ಪೃಶ್ಯತೆಯ ನಿರ್ಮೂಲನೆ. ಸೊ ಈ ಪ್ರಶ್ನೆಗೆ ಉತ್ತರ ಅಸ್ಪೃಶ್ಯತೆ ನಿರ್ಮೂಲನೆ. ಇದು ನಾವು ಫಸ್ಟ್ ಸೆಮಿಸ್ಟರ್ ಅಲ್ಲಿ ಕಲ್ತಿದ್ದೀವಿ. ನೆಕ್ಸ್ಟ್ ಪ್ರಶ್ನೆ, ದ ಪರ್ಮನೆಂಟ್ ಅರಬ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್ ವಾಸ್ ಎಸ್ಟಾಬ್ಲಿಷ್ಡ್ ಆನ್. ದ ಪರ್ಮನೆಂಟ್ ಅರಬ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್. Usually such questions are not asked, but sometimes some tough questions are to be there for the students. They have to study seriously. They have to apply themselves for the study of human rights. Not for passing they should study it. They should study it for understanding. They should study it for the use of their life, for their family, for their neighbors, for their village. That is why such questions are to be there. That's why it's a bit difficult question for you. It's not difficult for others, but it's difficult for you. The answers given to us, the options given to us are 1968, 1978, 2000, 2010. The answer is 1968. In 1968, the Permanent Arab Commission on Human Rights was established. So the answer is 1968. ಶಾಶ್ವತವಾದ ಮಾನವ ಹಕ್ಕುಗಳ ಅರಬ್ಬರ ಆಯೋಗವನ್ನು ಡ್ಯಾಶ್ ಡ್ಯಾಶ್ ರಲ್ಲಿ ಸ್ಥಾಪಿಸಲಾಯಿತು. ಮಾನವ ಹಕ್ಕುಗಳನ್ನ ಬರೀ ಪಾಸ್ ಆಗುವುದಕ್ಕೆ ಅಧ್ಯಯನ ಮಾಡದೆ ಅರ್ಥ ಮಾಡಿದುಕೊಳ್ಳುವುದಕ್ಕೆ, ನಮ್ಮ ಜೀವನದಲ್ಲಿ ಅವನ್ನು ಅನ್ವಯಿಸಿಕೊಳ್ಳುವುದಕ್ಕೆ, ನಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳುವುದಕ್ಕೆ ಅಧ್ಯಯನ ಮಾಡಬೇಕು ಅನ್ನುವ ದೃಷ್ಟಿಯಿಂದ, ಅದರಿಂದ ನಾವು ಶೋಷಣೆಯಿಂದ ಮುಕ್ತವಾಗಬೇಕು, ಬಂಧನದಿಂದ ಮುಕ್ತವಾಗಬೇಕು, ನಮ್ಮ ಜನರ ಜೀವನ ಹಸನಾಗಬೇಕು, ನಮ್ಮ ಜನರಿಗೆ ಸ್ವಾತಂತ್ರ್ಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಮಾನವ ಹಕ್ಕುಗಳನ್ನು ಅಧ್ಯಯನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಪ್ರಶ್ನೆ ಬರ್ತಾ ಇದೆ. ಒಂದು ಸ್ವಲ್ಪ ನಿಮ್ಗೆ ಓದಲಿಕ್ಕೆ ಜಾಸ್ತಿ ಹಸ್ತಾ ಇದೆ. ಇಲ್ಲಿ ಉತ್ತರಗಳು ನಮ್ಗೆ ಏನು ಕೊಟ್ಟಿದ್ದಾರೆ? 1968, 1978, 2000, 2010. ಅದರ ಸರಿಯಾದ ಉತ್ತರ 1968ರಲ್ಲಿ ಶಾಶ್ವತವಾದ ಮಾನವ ಹಕ್ಕುಗಳ ಅರಬ್ ಆಯೋಗದ ಸ್ಥಾಪನೆಯಾದದ್ದು ಅಂತ ಬರ್ತಾ ಇದೆ. ಅಂದರೆ ಇದಕ್ಕೆ ಉತ್ತರ 1968ರಲ್ಲಿ ಅರಬ್ ಶಾಶ್ವತ ಮಾನವ ಹಕ್ಕುಗಳ ಆಯೋಗದ ರಚನೆ ಆಗ್ತಾ ಇದೆ. ನೆಕ್ಸ್ಟ್ ಕ್ವಶನ್ ಈಸ್,
Who appoints the president and members of National Human Rights Commission? That is, the answers given to you are Prime Minister, President, Speaker, Chief Justice. When we were discussing the organization of National Human Rights Commission, NHRC, we have discussed that the President appoints the chairman and members on the recommendations of the committee headed by the Prime Minister. So the appointing authority is the President. Don't be confused here. The appointing authority is the President, but on the recommendations of a committee headed by the Prime Minister. The answer is the President. ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂತಂದ್ರೆ, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ಯಾರು ನೇಮಕ ಮಾಡುತ್ತಾರೆ? ನಮಗೆ ಕೊಟ್ಟ ಆಪ್ಷನ್ಸ್ ಏನದಾವ ಅಂದ್ರೆ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಸಭಾಪತಿ, ಮುಖ್ಯ ನ್ಯಾಯಮೂರ್ತಿ. ನೋಡ್ರಿ, ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ರಚನೆಯನ್ನು ಚರ್ಚೆ ಮಾಡುವಂತಹ ಸಮಯದಲ್ಲಿ ನಾವೇನು ಚರ್ಚೆ ಮಾಡ್ತಾ ಇದ್ದೀವಿ? ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಇರ್ತಾ ಇದೆ. ಆ ಸಮಿತಿಯ ಸೂಚನೆಯ ಮೇರೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕಾತಿಯನ್ನು ರಾಷ್ಟ್ರಪತಿಗಳು ಮಾಡ್ತಾ ಇದ್ದಾರೆ. ಪ್ರಧಾನಿಯವರು ಸೂಚನೆ ಮಾಡ್ತಾರೆ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡ್ರಿ. ನೇಮಕಾತಿಯನ್ನ ಮಾಡುವವರು ರಾಷ್ಟ್ರಪತಿಗಳು. ಅಂದ್ರೆ ಈ ಪ್ರಶ್ನೆಗೆ ಉತ್ತರ ರಾಷ್ಟ್ರಪತಿ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಈಸ್ ಯಾವುದು ಅಮಾನವೀಯ ಆಚರಣೆಯಾಗಿದೆ? ವಿಚ್ ಈಸ್ ಇನ್ಹ್ಯೂಮನ್ ಪ್ರಾಕ್ಟೀಸ್. ದ ಪ್ರಶ್ನೆ ಏನಿದೆ ಅಂತಂದ್ರೆ ವಿಚ್ ಈಸ್ ಇನ್ಹ್ಯೂಮನ್ ಪ್ರಾಕ್ಟೀಸ್. ಇಲ್ಲಿ ಉತ್ತರಗಳು ಏನು ಬರ್ತಾ ಇದೆ ಅಂದ್ರೆ, ಪ್ರಶ್ನೆ ಸ್ವಲ್ಪ ಯಾಕೋ ಪ್ರಿಂಟ್ ಸರಿ ಇಲ್ಲ, ಇಂಗ್ಲಿಷ್ನಲ್ಲಿ ಅದು ಕಾಣ್ತಾ ಇಲ್ಲ. ಒಳ್ಳೆಯ ಪದ್ಧತಿಗಳನ್ನು, ಅದು ಕನ್ನಡದಲ್ಲಿ ಸರಿ ಬಂದಿಲ್ಲ. ಫೋರ್ಸ್ಡ್ ಲೇಬರ್ ಅಂತ ಬರ್ತಾ ಇದೆ. ಫೋರ್ಸ್ಡ್ ಲೇಬರ್, ಕಂಪಲ್ಸರಿ ಎಜುಕೇಶನ್, ದೆನ್ ಪ್ರೊಟೆಕ್ಷನ್ ಆಫ್ ಕಲ್ಚರ್. ಅದು ಮೇಲಿಂದು ಆಪ್ಷನ್ ಎ ಸರಿಯಾಗಿ ಪ್ರಿಂಟ್ ಆಗಿಲ್ಲ, ತಪ್ಪಂತೂ ಇದೆ ಉತ್ತರ. ದಿಸ್ ದ ರಾಂಗ್ ಆನ್ಸರ್, ಯು ನೀಡ್ ನಾಟ್ ವರಿ. ದ ಆನ್ಸರ್ ಹಿಯರ್ ಈಸ್ ಫೋರ್ಸ್ಡ್ ಲೇಬರ್. Forced labor is a inhuman practice. We have to remember that. When you force a person to work against his will and wish, sometimes even we force them to work without giving them any salary, any wages, any remuneration. So that is always inhuman. Remember that. That is always inhuman. We have to remember it. ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂತಂದ್ರೆ, ಯಾವುದು ಅಮಾನವೀಯ ಅನುಕರಣೆಯಾಗಿದೆ? ಇಲ್ಲಿ ಅದು ಕನ್ನಡದಲ್ಲಿ ಯಾಕೋ ಸರಿ ಪ್ರಿಂಟ್ ಆಗಿಲ್ಲ, ಇಂಗ್ಲಿಷ್ನಲ್ಲಿ ಸರಿಯಾಗಿಲ್ಲ. ಒಳ್ಳೆಯ ಪರಿಸ್ಥಿತಿ ಅಂತ ಏನೋ ಬರ್ತಾ ಇದೆ, ಮುಂದಿನ ಪ್ರಿಂಟ್ ಸರಿ ಇಲ್ಲ. ಒತ್ತಾಯದ ದುಡಿಮೆ, ಕಡ್ಡಾಯ ಶಿಕ್ಷಣ, ಸಂಸ್ಕೃತಿ ರಕ್ಷಣೆ ಅಂತ ಬರ್ತಾ ಇದೆ. 4 ಆಪ್ಷನ್ ಬರ್ತಾ ಇದಾವೆ. ಇಲ್ಲಿ ಒತ್ತಾಯದ ದುಡಿಮೆ, ಯಾವಾಗ ನಾವು ಒಬ್ಬ ವ್ಯಕ್ತಿಯನ್ನ ಆತನ ಮನಸ್ಸಿನ ವಿರುದ್ಧ, ಆತನ ಇಚ್ಛೆಯ ವಿರುದ್ಧ ಒತ್ತಾಯವಾಗಿ ಕೆಲಸ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀವಿ. ಜೊತೆಗೆ ಎಷ್ಟೋ ಸಂದರ್ಭಗಳಲ್ಲಿ, ಎಷ್ಟೋ ಸನ್ನಿವೇಶಗಳಲ್ಲಿ ಅವರಿಗೆ ಕೆಲಸ ಮಾಡೋದಕ್ಕೆ ಸಂಬಳವನ್ನು ನೀಡದೆ, ಗೌರವವನ್ನು ನೀಡದೆ ದುಡಿಸಿಕೊಳ್ತಾ ಇದ್ದೀವಿ. ಅದು ಅಮಾನವೀಯವಾಗ್ತಾ ಇದೆ. ಆ ಕಾರಣಕ್ಕಾಗಿ ಉತ್ತರ ಏನಪ್ಪಾ ಅಂತಂದ್ರೆ ಒತ್ತಾಯದ ದುಡಿಮೆ. ದ ನೆಕ್ಸ್ಟ್ ಕ್ವಶನ್ ಈಸ್, ಟೆರರಿಸ್ಟ್ ಆಕ್ಟಿವಿಟೀಸ್ ಆರ್ ಥ್ರೆಟ್ ಟು. ಟೆರರಿಸ್ಟ್ ಆಕ್ಟಿವಿಟೀಸ್ ಆರ್ ಥ್ರೆಟ್ ಟು ಮಿಲಿಟರಿ ರೂಲ್, ಮೊನಾರ್ಕಿ, ಡೆಮೋಕ್ರಸಿ, ಕಮ್ಯುನಿಸಂ. So naturally, in monarchy, in communism, in military rule, there is one type of forced labor. Certain things are imposed on you. You have to follow them. But in democracy, there is a liberty. There is equality. So, quite naturally, terrorism is a threat to democracy. ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ, ಭಯೋತ್ಪಾದಕ ಚಟುವಟಿಕೆಗಳು ಯಾವುದಕ್ಕೆ ಗಂಡಾಂತರವಾಗಿದೆ? ನಮಗೆ ಕೊಟ್ಟ ಆಪ್ಷನ್ಸ್ ಏನಿದಾವೆ ಅಂದರೆ ಸೈನಿಕ ಆಡಳಿತ, ರಾಜಪ್ರಭುತ್ವ, ಪ್ರಜಾಪ್ರಭುತ್ವ, ಕಮ್ಯುನಿಸ್ಟ್ ಪ್ರಭುತ್ವ. ಕಮ್ಯುನಿಸಂನಲ್ಲಿ, ರಾಜ್ಯಪ್ರಭುತ್ವದಲ್ಲಿ ಮತ್ತು ಈ ಸೈನಿಕ ಆಡಳಿತ ಅಥವಾ ಮಿಲಿಟರಿ ಆಡಳಿತದಲ್ಲಿ ನಮ್ಮ ಮೇಲೆ ವಿಷಯಗಳನ್ನು, ವಸ್ತುಗಳನ್ನು, ನಿಯಮಗಳನ್ನು, ಕಾನೂನುಗಳನ್ನು ಹೇರ್ತಾರೆ. ಅದನ್ನು ಪ್ರತಿಭಟಿಸುವ, ತಿರಸ್ಕರಿಸುವ, ಉಲ್ಲಂಘಿಸುವ ಸ್ವಾತಂತ್ರ್ಯ ಇರೋದಿಲ್ಲ. ಮನುಷ್ಯ ಸ್ವತಂತ್ರವಾಗಿ ಬದುಕುವುದು, ಸಮಾನವಾಗಿ ಬದುಕುವುದು, ನ್ಯಾಯಯುತವಾಗಿ ಬದುಕುವುದು, ನ್ಯಾಯಪರವಾಗಿ ಬದುಕುವುದು ಪ್ರಜಾಪ್ರಭುತ್ವದಲ್ಲಿ. ಸೊ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ಟೆರರಿಸಂನಿಂದ ಇದೆ. ಅಂದರೆ ಟೆರರಿಸಂ ಯಾತಕ್ಕೆ ಗಂಡಾಂತರಕಾರಿಯಾಗಿದೆ ಅಂತಂದರೆ, ಟೆರರಿಸಂನಿಂದ ಯಾತಕ್ಕೆ ಗಂಡಾಂತರ ಇದೆ ಅಂತಂದರೆ ಅದು ಪ್ರಜಾಪ್ರಭುತ್ವಕ್ಕೆ. ನೆಕ್ಸ್ಟ್ ಕ್ವಶನ್ ಈಸ್, ಹೂ ವಾಸ್ ದ ಫಸ್ಟ್ ಚೇರ್ಪರ್ಸನ್ ಆಫ್ NHRC?
That is, who was the first chairman of National Human Rights Commission? The options given to you are Ranganath Mishra, Pranav Mukherjee, Shivraj Patil, Manmohan Singh. The answer is very easy, very simple. Because Pranav Mukherjee was the President of India, Shivraj Patil was the Home Minister and Governor, then Manmohan Singh was the Prime Minister. So only one name is remaining, that is Ranganath Mishra, who was the Chief Justice of the Supreme Court of India, Chief Justice of Supreme Court of India. In first semester you have studied it. So naturally it is Ranganath Mishra. They have made it easy. ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಪ್ರಥಮ ಅಧ್ಯಕ್ಷರು ಯಾರು ಅಂತ ಪ್ರಶ್ನೆ ಬರ್ತಾ ಇದೆ. 4 ಆಪ್ಷನ್ ಕೊಟ್ಟಿದ್ದಾರೆ: ರಂಗನಾಥ್ ಮಿಶ್ರಾ, ಪ್ರಣಬ್ ಮುಖರ್ಜಿ, ಶಿವರಾಜ್ ಪಾಟೀಲ್, ಮನಮೋಹನ್ ಸಿಂಗ್. ಶಿವರಾಜ್ ಪಾಟೀಲ್ ಮಂತ್ರಿಯಾಗಿದ್ದರು, ರಾಜ್ಯಪಾಲರಾಗಿದ್ದರು. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದರು. ಪ್ರಣಬ್ ಮುಖರ್ಜಿ ಅವರು ಮಂತ್ರಿ ಮತ್ತು ರಾಷ್ಟ್ರಪತಿ ಆಗಿದ್ದರು. ಸೊ ಅಂದಮೇಲೆ ಇಲ್ಲಿ ಒಬ್ಬರು ನ್ಯಾಯಾಧೀಶರು ಬರ್ತಾ ಇದ್ದಾರೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು ಇರಬೇಕು ಅಂತ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಸೊ ರಂಗನಾಥ್ ಮಿಶ್ರಾ ಅವರು ನಿವೃತ್ತ ನ್ಯಾಯಮೂರ್ತಿಗಳು. ಆ ಕಾರಣಕ್ಕಾಗಿ ಉತ್ತರ ರಂಗನಾಥ್ ಮಿಶ್ರಾ ಅಂತ ಬರೆದ್ರೆ ಸಾಕು. ಇಲ್ಲಿ ಉತ್ತರ ರಂಗನಾಥ್ ಮಿಶ್ರಾ. ದೆನ್ ಹೂ ಈಸ್ ದ ಆಥರ್ ಆಫ್ ರೈಟ್ಸ್ ಆಫ್ ಮೆನ್? ಥಾಮಸ್ ಪೇನ್, MacArthur, Rousseau, none of the above. Rights of Men is a book written by Thomas Paine. So the answer is to be Thomas Paine. ರೈಟ್ಸ್ ಆಫ್ ಮೆನ್ ಎಂಬ ಗ್ರಂಥದ ಕರ್ತ ಯಾರು ಅಂತ ಬರ್ತಾ ಇದೆ. 4 ಆಪ್ಷನ್ ಕೊಟ್ಟಿದ್ದಾರೆ: ಥಾಮಸ್ ಪೇನ್, ಮೆಕಾರ್ಥರ್, ರೂಸೋ, ಯಾರು ಅಲ್ಲ ಅಂತೇಳಿ. ನಮ್ಗೆ ಗೊತ್ತಿದೆ ಇದು ಥಾಮಸ್ ಪೇನ್ ಅಂತೇಳಿ. ಸೊ ರೈಟ್ಸ್ ಆಫ್ ಮೆನ್ ಗ್ರಂಥದ ಕರ್ತ ಥಾಮಸ್ ಪೇನ್. ಮುಂದಿನ ಪ್ರಶ್ನೆ, ದ ನೆಕ್ಸ್ಟ್ ಕ್ವಶನ್ ಈಸ್ human rights preventing dash dash. The options given to us are ability, poverty, liberty and exploitation. So on account of human rights, what you can prevent? You can prevent certain things. So naturally it is not ability. You are not going to prevent the ability, you are not going to prevent poverty, you are not going to prevent the liberty of an individual. So you can't prevent exploitation of an individual. That is why the answer is exploitation. ಮಾನವ ಹಕ್ಕು ಡ್ಯಾಶ್ ಡ್ಯಾಶ್ ಅನ್ನು ತಡೆಗಟ್ಟುತ್ತದೆ. ಉತ್ತರಗಳು ಅರ್ಹತೆ, ಬಡತನ, ಸ್ವಾತಂತ್ರ್ಯ ಮತ್ತು ಶೋಷಣೆ. ಮಿತ್ರರೇ, ಇಲ್ಲಿ ಒಂದು ಮಾತು ನೆನಪಿಟ್ಕೊಳ್ಬೇಕು. ಮಾನವ ಹಕ್ಕುಗಳು ಮನುಷ್ಯನ ಶೋಷಣೆಯನ್ನ ತಡೆ ಹಿಡಿಯುತ್ತದೆ, ಶೋಷಣೆಯನ್ನು ತಡೆಗಟ್ಟುತ್ತದೆ. ಮಾನವ ಹಕ್ಕುಗಳ ಮೂಲಕ ಮನುಷ್ಯರ ಶೋಷಣೆಯನ್ನು ತಪ್ಪಿಸಬಹುದು, ಮನುಷ್ಯರ ಮೇಲಿನ ಗುಲಾಮಗಿರಿಯನ್ನು ತಪ್ಪಿಸಬಹುದು, ಮನುಷ್ಯರಿಗೆ ಮುಕ್ತ ಜೀವನವನ್ನು ನಾವು ನೀಡಬಹುದು. ಅದಕ್ಕೆ ಇಲ್ಲಿ ಉತ್ತರ ಏನಪ್ಪಾ ಅಂತಂದ್ರೆ ಮಾನವ ಹಕ್ಕು ಶೋಷಣೆಯನ್ನು ತಡೆಗಟ್ಟುತ್ತದೆ. ನೆಕ್ಸ್ಟ್ ಕ್ವಶನ್, ದ ಇಂಗ್ಲಿಷ್ ಬಿಲ್ ಆಫ್ ರೈಟ್ಸ್ ಕೇಮ್ ಇನ್ ಟು ಫೋರ್ಸ್ ಇನ್ ದ ಇಯರ್. I think in earlier when we were discussing the earlier question paper, it was there. It is 1215. Once again, it is repeated. Some questions are repeated. We have to repeat here because it is a question paper before us. So it is 1215. The question here is, it's not Magna Carta, sorry. The English Bill of Rights came into force in the year. Bill of Rights we are speaking, not Magna Carta. It is 1689, 1776, 1688, 1215. They have given 1215. Don't be confused here, because when I was reading, myself was confused. So the Bill of Rights came into force in 1689. It is 1689. ಇಂಗ್ಲಿಷ್ ಹಕ್ಕುಗಳ ಮಸೂದೆ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತ ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ಉತ್ತರಗಳು 1969, 1689, 1776, 1688, 1215. ಇಲ್ಲಿ ಏನಾಗಿದೆ ಅಂತಂದರೆ, ಆ ಫೋಟೋ ತೆಗಿಬೇಕಾದ್ರೆ ಪ್ರಶ್ನೆ ಪತ್ರಿಕೆ ಫೋಟೋ ತೆಗಿಬೇಕಾದ್ರೆ ಮ್ಯಾಲಿಸೇಷನ್ ಕ್ಲಿಯರ್ ಆಗಿ ಬಂದಿಲ್ಲ, ಅದಕ್ಕೆ ಸಮಸ್ಯೆ ಆಗ್ತಾ ಇದೆ. 2ನೇ ಬಾರಿ ಹಿಂಗಾಗೋದು. ಸೊ ಇಲ್ಲಿ ಏನು ಬರ್ತಾ ಇದೆ, 1689ರಲ್ಲಿ ಬ್ರಿಟಿಷ್ ಶೋಷಣೆಯ ಈ ಇಂಗ್ಲಿಷ್ ಹಕ್ಕುಗಳ ಮಸೂದೆ ಜಾರಿಗೆ ಬರ್ತಾ ಇದೆ. 1689ರಲ್ಲಿ ಬ್ರಿಟಿಷ್ ಹಕ್ಕುಗಳ ಮಸೂದೆ ಬಿಲ್ ಆಫ್ ರೈಟ್ಸ್ ಜಾರಿಗೆ ಬರ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಈಸ್ ಅನ್.
ಡ್ಯಾಶ್ ಇಟ್ಟಿದ್ದಾರೆ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಈಸ್ ಅಟಾನಮಸ್ ಸ್ಟ್ಯಾಟ್ಯೂಟರಿ ಬಾಡಿ, ಗವರ್ಮೆಂಟ್ ಬಾಡಿ, ಸೆಮಿ ಗವರ್ಮೆಂಟ್ ಬಾಡಿ, ನನ್ ಆಫ್ ದ ಅಬೌವ್. So it is an autonomous statutory body. It is established under the provisions of the Constitution. It is established in accordance with the law and it is having autonomy. So it is an autonomous statutory body. ಇಲ್ಲಿ ಪ್ರಶ್ನೆ ಏನು ಬರ್ತಾ ಇದೆ ಅಂತಂದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವು ಡ್ಯಾಶ್ ಡ್ಯಾಶ್ ಸ್ವಾಯತ್ತ ಶಾಸನಬದ್ಧ ಅಂಗ, ಸರ್ಕಾರಿ ಅಂಗ, ಅರೆ ಸರ್ಕಾರಿ ಅಂಗ ಇವುಗಳಲ್ಲಿ ಯಾವುದೂ ಅಲ್ಲ ಅಂತ ಬರ್ತಾ ಇದೆ. ಇಲ್ಲಿ ಉತ್ತರ ಏನು ಬರ್ತಾ ಇದೆ ಅಂತಂದ್ರೆ ಇದೊಂದು ಸ್ವಾಯತ್ತ ಶಾಸನಬದ್ಧ ಅಂಗ. ಇದು ಸ್ವಾಯತ್ತ ಶಾಸನಬದ್ಧ ಅಂಗ ಯಾಕಂತಂದ್ರೆ ಇದನ್ನು ಶಾಸನಕ್ಕೆ ಅನುಗುಣವಾಗಿ, ಕಾನೂನಿಗೆ ಅನುಗುಣವಾಗಿ, ಸಂವಿಧಾನಕ್ಕೆ ಅನುಗುಣವಾಗಿ ಕಾನೂನುಬದ್ಧವಾಗಿ ರಚನೆ ಮಾಡಿದ್ದಾರೆ. ಜೊತೆಗೆ ಇದಕ್ಕೆ ಸ್ವಾಯತ್ತತೆ ಇದೆ, ಸ್ವಾತಂತ್ರ್ಯ ಇದೆ. ಆ ಕಾರಣಕ್ಕಾಗಿ ಇದೊಂದು ಸ್ವಾಯತ್ತ ಶಾಸನಬದ್ಧ ಅಂಗ. ಮುಂದಿನ ಪ್ರಶ್ನೆ, ದ ನಂಬರ್ ಆಫ್ ಆರ್ಟಿಕಲ್ಸ್ ಇನ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್. ಹೌ ಮೆನಿ ಆರ್ಟಿಕಲ್ಸ್ ಆರ್ ದೇರ್ ಇನ್ Universal Declaration of Human Rights? The simple question is, how many articles are there in the Universal Declaration of Human Rights? The options are 30, 20, 10, 25. We know that it is 30. ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಲ್ಲಿಯೇ ಪರಿಚ್ಛೇದಗಳ ಸಂಖ್ಯೆ ಅಂತ ಬರ್ತಾ ಇದೆ, ಚರ್ಚೆ ಮಾಡಿದ್ದೀವಿ. ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? 30, 20, 10, 25 ಕೊಟ್ಟಿದ್ದಾರೆ. ನಮಗೆ ಗೊತ್ತಿರುವ ಉತ್ತರ, ಸರಿಯಾದ ಉತ್ತರ 30. ನೆಕ್ಸ್ಟ್ ಕ್ವಶನ್, UN declared the following as a year of the disabled persons. The options given to us are 2012, 1948, 1981, 1991. Remember, it was 1981 which was World Disabled People's Year. World Disabled Persons Year. ವಿಶ್ವಸಂಸ್ಥೆ ಯಾವ ವರ್ಷವನ್ನು ಅಂಗವಿಕಲರ ವರ್ಷ ಎಂದು ಘೋಷಿಸಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಕೊಟ್ಟಂತ ಆಪ್ಷನ್ಗಳು 2012, 1948, 1981, 1991. 1981 ವಿಶ್ವ ಅಂಗವಿಕಲರ ವರ್ಷವೆಂದು ಆಚರಿಸಿದ್ದೀವಿ. 1981 ವಿಶ್ವ ಅಂಗವಿಕಲರ ವರ್ಷ. Then the next question is, Article 352 of the Indian Constitution is related with, we have discussed it in first semester, state emergency, national emergency, economic emergency, none of the above. Article 352 deals with national emergency. Article 356 state emergency. Article 360 financial emergency. So we are dealing here with Article 352. The options given to us are state, national, economic, none of the above. So it is naturally a national emergency. Article 352 deals with national emergency. The answer is national emergency. ಭಾರತದ ಸಂವಿಧಾನದ 352ನೇ ಪರಿಚ್ಛೇದವು ಡ್ಯಾಶ್ ಡ್ಯಾಶ್ಗೆ ಸಂಬಂಧಿಸಿರುವುದು ಅಂತದ. ಕೊಟ್ಟ ಆಪ್ಷನ್ಸ್ ಏನದಾವೆ? ರಾಜ್ಯ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ಆರ್ಥಿಕ ತುರ್ತು ಪರಿಸ್ಥಿತಿ. ಇದು ಯಾವುದೂ ಅಲ್ಲ ಅಂತ ಫಸ್ಟ್ ಸೆಮಿಸ್ಟರ್ದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. 352ನೇ ವಿಧಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356ನೇ ವಿಧಿ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ, 360ನೇ ವಿಧಿ ಆರ್ಥಿಕ ತುರ್ತು ಪರಿಸ್ಥಿತಿ. ಇಲ್ಲಿ ನಮಗೆ ಕೇಳಿರುವುದು 352ನೇ ವಿಧಿ ಪ್ರಶ್ನೆ. 352ನೇ ವಿಧಿ ಆಪ್ಷನ್ ಬಿ ಬರ್ತಾ ಇದೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ನೆಕ್ಸ್ಟ್ ಕ್ವಶನ್, ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೇಂಟ್ ಆಕ್ಟ್ ವಾಸ್ ಪಾಸ್ಡ್ ಇನ್. ಚೈಲ್ಡ್ ಮ್ಯಾರೇಜ್ ರಿಸ್ಟ್ರೇಂಟ್ ಆಕ್ಟ್ ವಾಸ್ ಪಾಸ್ಡ್ ಇನ್ 1929, 1939, 1949 and 1969. See, it was during British rule, remember. It was during British rule this act was passed. That was in 1929. The answer is 1929. ಪ್ರಶ್ನೆ ಏನು ಬರ್ತಾ ಇದೆ ಅಂತಂದ್ರೆ, ಬಾಲ್ಯ ವಿವಾಹ ಪ್ರತಿಬಂಧಕ ಕಾಯಿದೆ ಜಾರಿಗೆ ಬಂದ ವರ್ಷ. ನಮಗೆ ಕೊಟ್ಟ ಉತ್ತರಗಳು 1929, 1939, 1949, 1969. ಈ ಬಾಲ್ಯ ವಿವಾಹ ಪ್ರತಿಬಂಧಕ ಕಾಯಿದೆ ಜಾರಿಗೆ ಬಂದದ್ದು ಬ್ರಿಟಿಷರ ಆಡಳಿತದಲ್ಲಿ ಸ್ವಾತಂತ್ರ್ಯ ಪೂರ್ವ ಅಂದ್ಕೂಡಲೇ 1929, 1939 ಆಪ್ಷನ್ ನಾವು ತಗೋಬೇಕು. 1929 ಸರಿಯಾದ ಉತ್ತರ. 1929ರಲ್ಲಿ ಈ ಕಾನೂನು ಜಾರಿಗೆ ಬಂತು. ನೆಕ್ಸ್ಟ್ ಕ್ವಶನ್ ಇಸ್, ಈಕ್ವಲ್ ರಿಮ್ಯುನರೇಷನ್ ಆಕ್ಟ್ ವಾಸ್ ಪಾಸ್ಡ್ ಇನ್ 1976, 1986, 1996, none of the above. Equal remuneration, equal pay for equal work for both men and women. Equal remuneration in the sense, equal pay for equal work for both men and women. That bill was passed in 1976. So the answer is 1976. ಸಮಾನ ಪ್ರತಿಫಲ ಕಾಯಿದೆ ಜಾರಿಗೆಯಾದ ವರ್ಷ. ಸಮಾನ ಕೆಲಸಕ್ಕೆ ಸಮಾನ ವೇತನ,
ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ವೇತನ ಅಂತ ಏನು ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸಮಾನ ಪ್ರತಿಫಲ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ 1976, 1986, 1996 ಇದು ಯಾವುದೂ ಅಲ್ಲ ಅಂತೇಳಿ. ಈ ಕಾನೂನು ಜಾರಿಗೆ ಬಂದದ್ದು 1976ರಲ್ಲಿ. ಆ ಕಾರಣಕ್ಕಾಗಿ ನಮ್ಮ ಉತ್ತರ 1976. ನೆಕ್ಸ್ಟ್, ಇಂಟರ್ನ್ಯಾಷನಲ್ ವರ್ಕರ್ಸ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ 1st June, 1st July, 1st May, 1st December. So we know that recently we celebrated it. It is 1st May. ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸುತ್ತಾರೆ? ನಮಗೆ ಕೊಟ್ಟ ಉತ್ತರಗಳು 1ನೇ ಜೂನ್, 1ನೇ ಜುಲೈ, 1ನೇ ಮೇ, 1ನೇ ಡಿಸೆಂಬರ್. ಪ್ರತಿ ವರ್ಷ ಮೇ 1 ನಾವು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಉತ್ತರ ಮೇ 1. ನೆಕ್ಸ್ಟ್ ಕ್ವೆಶ್ಚನ್ ಈಸ್, ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊಟೆಕ್ಟ್ಸ್ ಫಂಡಮೆಂಟಲ್ ರೈಟ್ಸ್? 32nd ಆರ್ಟಿಕಲ್, 35th ಆರ್ಟಿಕಲ್, 42nd ಆರ್ಟಿಕಲ್, 51st ಆರ್ಟಿಕಲ್. My friends, Dr. Ambedkar, the father of the Indian Constitution, has clearly said Article 32 is the heart and soul of Indian Constitution. It gives protection to the rights of the people. Right to constitutional remedies under Article 32. So the answer is Article 32. ಭಾರತದ ಸಂವಿಧಾನದ ಯಾವ ವಿಧಿಯು ಮೂಲಭೂತ ಹಕ್ಕುಗಳನ್ನು ಸಂರಕ್ಷಿಸುತ್ತದೆ? ಕೊಟ್ಟ ಆಪ್ಷನ್ಗಳು 32ನೇ ವಿಧಿ, 35ನೇ ವಿಧಿ, 42ನೇ ವಿಧಿ, 51ನೇ ವಿಧಿ. ಮಿತ್ರರೇ, ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಒಂದು ಕಡೆಗೆ ಹೇಳ್ತಾ ಇದ್ದಾರೆ, ಸಂವಿಧಾನದ 32ನೇ ವಿಧಿ ಸಂವಿಧಾನದ ಹೃದಯವಿದ್ದಂತೆ, ಆತ್ಮವಿದ್ದಂತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನಮ್ಮ ಹಕ್ಕುಗಳಿಗೆ ರಕ್ಷಣೆಯನ್ನು ನೀಡುವುದು, ಸಂವಿಧಾನಾತ್ಮಕ ಪರಿಹಾರದ ಹಕ್ಕನ್ನು ನಾವು 32ನೇ ವಿಧಿಯಲ್ಲಿ ಪಡಿತಾ ಇದ್ದೀವಿ. ಸೊ ಅದಕ್ಕೆ ನಮ್ಮ ಉತ್ತರ 32ನೇ ವಿಧಿ. ಸೊ ಮುಂದಿನ ಪ್ರಶ್ನೆ, ನೆಕ್ಸ್ಟ್ ಕ್ವಶನ್ ಈಸ್, ದ ಫ್ರೆಂಚ್ ಡಿಕ್ಲರೇಷನ್ ಆಫ್ ರೈಟ್ಸ್ ಆಫ್ ಮ್ಯಾನ್ ವಾಸ್ ಅಡಾಪ್ಟೆಡ್ ಇನ್ ದಿ ಇಯರ್. The French Declaration of Rights of Man was adopted in the year 1879, 1967, 1789, 1688. It is 1789. French Revolution took place at that time. At that time only the French Declaration of Rights of Man was declared. So it is naturally 1789. ಮಾನವ ಹಕ್ಕುಗಳ ಫ್ರೆಂಚ್ ಘೋಷಣೆ ಅನುಷ್ಠಾನಗೊಂಡ ವರ್ಷ 1879, 1967, 1989, 1688 ಅಂತ ಬರ್ತಾ ಇದೆ. ಫ್ರೆಂಚ್ ಕ್ರಾಂತಿ ಆದದ್ದು ನಮ್ಗೆ ಗೊತ್ತಿದೆ 1789. ಸೊ 1789ರಲ್ಲಿಯೇ ಈ ಫ್ರೆಂಚ್ ಡಿಕ್ಲರೇಷನ್ ಆಫ್ ದ ರೈಟ್ಸ್ ಆಫ್ ಮ್ಯಾನ್ ಅಥವಾ ಮಾನವ ಹಕ್ಕುಗಳ ಫ್ರೆಂಚ್ ಘೋಷಣೆ ಅನುಷ್ಠಾನಕ್ಕೆ ಬರ್ತಾ ಇದೆ ಅಂತ ತಿಳ್ಕೊಳ್ಬೇಕು. ಥ್ಯಾಂಕ್ ಯು ಮೈ ಫ್ರೆಂಡ್ಸ್. This is one question for you. Earlier we have solved one. Tomorrow I am coming with another question paper. Some questions may be repeated, but we have to repeat because the question paper is before us. Thank you. Good luck.